ಜಯತು ಜಗದ್ಗುರು ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗತೋದ್ಧಾರಕ ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗತೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಕಾಯಕ ಯೋಗಿ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗವೇ ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲ ಲಿಂಗವೇ ಬಸವಣ್ಣ. ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ. ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಪರಮ ಪ್ರಭುವಿನಿ ಬಸವಣ್ಣ, ಪತಿತ ಪಾವನನೆ ಬಸವಣ್ಣ. ಪರಮ ಪ್ರಭುವಿನಿ ಬಸವಣ್ಣ, ಪತಿತ ಪಾವನನೆ ಬಸವಣ್ಣ. ಭಕ್ತರ ಪ್ರಾಣನೆ ಬಸವಣ್ಣ, ಭವ ಭಯ ತಾರಕ ಬಸವಣ್ಣ. ಭಕ್ತರ ಪ್ರಾಣನೆ ಬಸವಣ್ಣ, ಭಯ ಭಯ ತಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ.
ಜಗದ್ಗುರು ಬಸವಣ್ಣ. ಅಣುವಿನೊಳಗೆ ನೀ ಅಣುವಣ್ಣ, ಮಹದೊಳಗೆ ನೀ ಮಹವಣ್ಣ. ಅಣುವಿನೊಳಗೆ ನೀ ಅಣುವಣ್ಣ, ಮಹದೊಳಗೆ ನೀ ಮಹವಣ್ಣ. ಶರಣರ ಹೃದಯ ನಿವಾಸನೆ ಅಣ್ಣ, ಬೇಗನೆ ಬಾರೈ ಬಸವಣ್ಣ. ಶರಣರ ಹೃದಯ ನಿವಾಸನೆ ಅಣ್ಣ, ಬೇಗನೆ ಬಾರೆ ಬಸವಣ್ಣ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಶಿವನೇ ಬಸವ ಬಸವ ಶಿವನೇ, ಶಿವನೇ ಬಸವ ಬಸವ ಶಿವನೇ. ಸಂಗನ ಬಸವನೆ ಸಾಂಬ ಶಿವ, ಸಂಗನ ಬಸವನೆ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಶಿವನೇ ಬಸವ ಬಸವ ಶಿವನೇ, ಶಿವನೇ ಬಸವ ಬಸವ ಶಿವನೇ. ಸಂಗನ ಬಸವನೆ ಸಾಂಬ ಶಿವ, ಸಂಗನ ಬಸವನೆ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಸಾಂ ಶಿವ ಓಂ ಶಿವ, 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 ಸಾಂ ಶಿವ ಓಂ ಬಸವ. ಬಸವ 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 ಬಸವ. ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ. ಹೊರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು, ಹರಿದ ಹೆದ್ದೊರೆಯು ಕೆರೆ ತುಂಬಿದಂತಯ್ಯ. ಅರಸು ಪರಿವಾರ ಕೈವಾರ ನೋಡಯ್ಯ. ನೆರೆಯದ ವಸ್ತು ನೆರೆಯುವುದೂ ನೋಡಯ್ಯ. ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವಿಗೆ ಕಲ್ಲು ಕೊಂಬಂತೆ ಕೂಡಲ ಸಂಗಮ ದೇವ. ಪ್ರಥಮದಲ್ಲಿ ಬಸವಾದಿ ಪ್ರಮಥರನ್ನು, ರೇಣುಕಾದಿ ಪಂಚ ಆಚಾರ್ಯರನ್ನು, ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರನ್ನು ಸ್ಮರಣೆ ಮಾಡಿ, ಶಿವ ಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮಕವಿಗಳವರನ್ನು ಸ್ಮರಿಸಿ, ಈ ಪವಿತ್ರ ಕ್ಷೇತ್ರದ ಅಧಿಪತಿ ಸಾವಿರಾರು ಸದ್ಭಕ್ತರ ಹೃನ್ಮಂದಿರದ ಅಧಿದೈವ
ಮೂಲಕರ್ತೃ ಶಂಕರರಾಜೇಂದ್ರರನ್ನು ಸ್ಮರಣೆ ಮಾಡಿ ಈ ಪೀಠ ಪರಂಪರೆಯಲ್ಲಿ ತೊಳಗಿ ಬೆಳಗಿದ ಎಲ್ಲ ಮಹಾಪೂಜ್ಯರನ್ನು ಸ್ಮರಿಸಿ ಅವರ ಸ್ವರೂಪರೆಯಾಗಿರ್ತಕ್ಕಂಥ ಕ್ರಿಯಾಶೀಲರು, ಶಿಕ್ಷಣ ಪ್ರೇಮಿಗಳು, ತ್ರಿಕಾಲ ಪೂಜಾ ನಿಷ್ಠರು, ತ್ರಿಕಾಲ ವಂದ್ಯರು ಆದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಂಕರರಾಜೇಂದ್ರ ಅಪ್ಪಗಳವರ ಶ್ರೀಪಾದಗಳಲ್ಲಿ ನತಮಸ್ತಕನಾಗಿ ಅನುಭಾವಿಗಳು, ಶಿವಾದ್ವೈತ ಪಂಡಿತರು ಆಗಿರತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳವರ ಶ್ರೀಪಾದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಇಲ್ಲೇ ಪಕ್ಕದಲ್ಲೇ ಇರತಕ್ಕಂಥ ಪರ್ವತಗಿರಿ ಅಲ್ಲಿಯ ಪೀಠಾಧಿಪತಿಗಳಾಗಿ ಸಮಾಜೋಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ಬಡವ ಬಲ್ಲಿದರೆನ್ನದೆ ಎಲ್ಲರನ್ನ ಸಮಾನವಾಗಿ ಭಾವಿಸಿ ಧರ್ಮ ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂಥ ಪರ್ವತಲಿಂಗ ಘನಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಪಾದಗಳಲ್ಲಿ ನತಮಸ್ತಕನಾಗಿ ಆತ್ಮೀಯ ಪೂಜ್ಯ ಸಾಧಕರಾದ ಶಿವಬಸವದೇವರಲ್ಲಿ, ಹುನಗುಂದದ ಪೂಜ್ಯ ಸಾಧಕರಲ್ಲಿ ಮತ್ತು ನಿರುಪಾದಿ ದೇವರಲ್ಲಿ ಶರಣೆಂದು ಸಂಗೀತ ಕಲಾ ಬಳಗವೇ ಬಹಳ ಶ್ರದ್ಧೆಯಿಂದ ಅಪ್ಪನವರ ಪುರಾಣವನ್ನು ಆಲಿಸಿ ಬಂದಿರತಕ್ಕಂಥ ಇವತ್ತು ವಿಶೇಷವಾಗಿ ನಮ್ಮ ಗಂಗೂರು ಗ್ರಾಮದ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ರಕ್ಕಸಗಿ ಮೊದಲಾದ ಅನೇಕ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂತಹ ಸದ್ಭಕ್ತರೇ, ಈ ಪಟ್ಟಣದ ಎಲ್ಲ ಶರಣರೇ, ತಾಯಂದಿರ ಮಕ್ಕಳು ಎಲ್ಲರಿಗೂ ಶರಣಾರ್ಥಿ ಅನ್ರಿಗ ಒಂದಿಷ್ಟು ಶರಣಾರ್ಥಿ ಅಂತ. ಈಗ ನಾಳೆ ಏನಾಗ್ತದೆ ಅಂತಂದ್ರೆ ಭಾಳ ದೊಡ್ಡ ದೊಡ್ಡ ಸ್ವಾಮಿಗಳು ಬರ್ತಾರೆ, ಜಗದ್ಗುರುಗಳು ಬರ್ತಾರೆ. ನೀವು ಸುಮ್ಮ ಹಿಂಗೆ ಕುಂತ್ರಿ ಅಂತಂದ್ರೆ ಉಪ್ಪಿನ ಬೆಡಗಿರಿ ಸ್ವಾಮಿಗಳು ಇದೇ ಕಲಿಸ್ಯಾರ ಏನು ಅಂತ ನನಗೆ ಬೈತಾರೆ. ಅವ್ರು ಇನ್ಸ್ಪೆಕ್ಷನ್ಗೆ ಬರ್ತಾರೆ. ನಾನು ಸುಮ್ಮನೆ ಅವ್ರ ಸಾದಾ ಶಿಕ್ಷಕ ಇದ್ದಂಗೆ ಸಾಲಿಗೆ ಇನ್ಸ್ಪೆಕ್ಷನ್ಗೆ ಅಧಿಕಾರಿಗಳು ಬಂದ್ರಂತ. ಹುಡುಗರು ಭಾಳ ಗಲಾಟೆ ಮಾಡಕತ್ತಿದ್ರು. ಯಾಕಂತಂದ್ರೆ ಮಾಸ್ತರ್ ಮಲ್ಕೊಂಡಿದ್ದಂತ. ಯಾವಾಗ ಇನ್ಸ್ಪೆಕ್ಷನ್ಗೆ ಬಂದರು ಸಾಹೇಬರು ಕ್ಲಾಸಿಗೆ, ಅಲ್ಲಿರ್ತಕ್ಕಂಥ ಚಪರಾಸಿ ಬಡದು ಎಬ್ಸಿದ್ನಂತ ಶಿಕ್ಷಕರು. ಹುಡುಗರೆಲ್ಲ ಗಲಾಟೆ ಮಾಡಕತ್ತರು. ಏನು ಕಲಿಸಿರಿ ಈ ಮಕ್ಕಳಿಗೆ? ಇಲ್ರಿ ಸರ್, ಎಲ್ಲ ಕಲಿಸೀನಿ. ನಿಮ್ಮ ಹೆಸರು ಏನು? ವೀರಭದ್ರಪ್ರಿ ಅಂತ ಹೇಳೋಣಂತ ಮಾಸ್ತರ್. ಹಾಗಾದ್ರೆ ಬೋರ್ಡ್ ಮೇಲೆ ಬರೆಯಪ್ಪ ನಿನ್ನ ಹೆಸರು ಅಂಥೇಳಿ ಅಂದಾಗ ಅವ ಶಿಕ್ಷಕ ಬರೆದ್ನಂತ ಇರಬಾರ್ದಪ್ಪ ಅಂಥೇಳಿ ಬರೆದ. ಹಂಗಾಗಬಾರ್ದಂತ ನನ್ನ ಪರಿಸ್ಥಿತಿ ನಾಳೆಗೆ. ಅದಕ್ಕೆ ನೀವು ಎಷ್ಟು ಚಂದ ಲಕ್ಷ್ಯ ಕೊಟ್ಟು ಕೇಳ್ತೀರಿ. ಯಾರೇ ಪೂಜ್ಯರೇ ಆಗಲಿ, ಯಾರೇ ಆಗಲಿ, ಶರಣಾರ್ಥಿ ಅಂತಂದ್ರೆ ನೀವು ಇದ್ರೊಳಗೆ ನಾಚ್ಕೊಳ್ಳೋದು ಅಂಥದ್ದಂತೂ ಏನೂ ಇಲ್ಲ. ಯಾಕ್ರಿವ ಗಂಡನ ಹೆಸರು ಹೇಳುವಾಗ ನಾಚಬೇಕು ಖರೆ, ಆದರೂ ನೀವಂತೂ ನಾಚೋರಲ್ಲ. ಆ ದಿವಸ ತೊಟ್ಟಲ್ ದಿವಸ ಅಜ್ಜಾರ್ ನಾವು ಇನ್ನೂ ಗಂಡನ ಹೆಸರು ಹೇಳ್ತಿದ್ವಿ, ನೀವು ಯಾಕೆ ಅರ್ಧಕ್ಕೆ ನಿಲ್ಲಿಸ್ರಿ ಅಂತೇಳಿ ಅಲ್ಲಿ ಒಳಗೆ ಬಂದಿಬ್ಬರು ಹೇಳೋರು ನಾನು ಗಂಡನ ಹೆಸರು. ಹೌದಾ ಅಂದೆ ನಾನು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಒಡಬೇರಿದ ಬಳಿಕ ಎನಗೆ ಭವವುಂಟೆ ಚನ್ನಮಲ್ಲಿಕಾರ್ಜುನ. ಕಲ್ಯಾಣದ ಇತಿಹಾಸದಲ್ಲಿ ಅನೇಕ ಜನ ಶರಣರು ಶರಣಿಯರು ಆಗಿ ಹೋದರು. ಪ್ರತಿಯೊಬ್ಬರೂ ಕೂಡ ಅಷ್ಟೇ ಅತ್ಯಮೂಲ್ಯ. ಅದರಲ್ಲಿ ವಿಶೇಷವಾಗಿ ಅತ್ಯಂತ ಸಣ್ಣ ವಯಸ್ಸಿನಲ್ಲಿಯೇ ಹಿರಿದಾದ ಸಾಧನೆಯನ್ನು ಮಾಡಿರ್ತಕ್ಕಂಥ ಶರಣರು ಶರಣಿಯರು ಅಂತ ನಾವು ನೆನಪಿಸಿಕೊಂಡಾಗ, ಉಳವೆಯ ಚನ್ನಬಸವಣ್ಣವರು ವಯಸ್ಸಿನಲ್ಲಿ ಬಹಳ ಸಣ್ಣವರು.
ಮತ್ತು ಉಡುತಡಿ ಮಹಾದೇವಿಯೂ ಕೂಡ ಅಷ್ಟೇ ವಯಸ್ಸಿನಲ್ಲಿ ಬಹಳ ಸಣ್ಣವರು. ವಯಸ್ಸಿನಲ್ಲಿ ಬಹಳ ಚಿಕ್ಕವಳಾಗಿರ್ತಕ್ಕಂಥ ಮಹಾದೇವಿ ಅರಿವಿನಲ್ಲಿ ಸಣ್ಣವಳಾಗಿ ನಿರಲಿಲ್ಲ. ಎಷ್ಟರ ಮಟ್ಟಿಗೆ ಅವಳ ಹತ್ರ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಇತ್ತು ಅಂತಂದ್ರೆ, ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಜೀವ ಅಲ್ಲಮ ಪ್ರಭುದೇವರು ಎಷ್ಟು ಹಿರಿಯರು ಅಂದ್ರೆ, ಅವರ ಆಯುಷ್ಯ, ಅವರ ಜನನ ಆಗಿರ್ಬೋದು, ಅವರು ಬಯಲಾಗಿರ್ತಕ್ಕಂಥದ್ದಾಗಿರ್ಬೋದು, ನಮಗೆ ಇಂದಿಗೂ ಕೂಡ ಅದರ ಸುಳಿವೇ ಸಿಕ್ಕಿಲ್ಲ. ಜ್ಞಾನದಲ್ಲಿ ಹಿರಿಯಳಾಗಿರ್ತಕ್ಕಂಥ ಅಕ್ಕ ವಯಸ್ಸಿನಲ್ಲಿ ಬಹಳ ಚಿಕ್ಕವಳು. ವಚನಗಳು ಎಷ್ಟು ಜ್ಞಾನಪೂರ್ಣ, ಎಷ್ಟು ಅರ್ಥಪೂರ್ಣ. ನಾವೀಗೆಲ್ಲ ವಿಜ್ಞಾನಿಗಳು ಅದನ್ನು ಕಂಡು ಹಿಡಿದ್ರು, ಇದನ್ನು ಕಂಡು ಹಿಡಿದ್ರು ಅಂತ ತಿಳ್ಕೊಂಡು ಹೇಳ್ತೀವಿ. ಆದರೆ ನಮ್ಮ ಶರಣರು ಜ್ಞಾನಿಗಳು ಹೌದು, ವಿಜ್ಞಾನಿಗಳು ಹೌದು. ನೋಡ್ರಿ, ಈ ಒಂದು 3-4 ಸಾಲಿನ ವಚನದಲ್ಲಿ ಎಷ್ಟು ಅದ್ಭುತವಾಗಿರತಕ್ಕಂಥ ಜ್ಞಾನ ಮತ್ತು ವಿಜ್ಞಾನ ಅದೇ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಇದು ಸುಮ್ಮನೆ ಒಂದೇ ಸಾಲು ತಗೊಳ್ರಿ ನೀವು, ಎಷ್ಟು ಅದ್ಭುತ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ರವಿ ಅಂತಂದ್ರೆ ಸೂರ್ಯ, ಲೋಕದ ಚೇಷ್ಟೆ ಅಂತಂದ್ರೆ ಈ ಲೋಕದಲ್ಲಿ ಇರ್ತಕ್ಕಂಥ ಸಕಲ ಸಚರಾಚರ ಜೀವಿಗಳ ಚೇಷ್ಟೆ. ಚೇಷ್ಟೆ ಅಂತಂದ್ರೆ ಅವರ ಇರುವಿಕೆ, ಅವರ ನೋವು ನಲಿವು, ಅವರ ಬೆಳವಣಿಗೆ, ಅವರ ಜೀವನ, ಇವೆಲ್ಲವೂ ಕೂಡ ನಡಿಬೇಕಾಗಿತ್ತು ಅಂತಂದ್ರೆ ಮೂಲ ಕಾರಣ ಯಾರು? ರವಿ. ಹ್ಯಾಂಗ್ರಿ ಅಜ್ಜಾರ ಅಂತ ನೀವು ಕೇಳಬಹುದು. ಈಗ ಅಸ್ತಂಗತನಾಗಿರ್ತಕ್ಕಂಥ ಸೂರ್ಯ ಮತ್ತೆ ಉದಯ ಆಗದೇ ಇದ್ರೆ ಈ ಪ್ರಪಂಚದ ಪರಿಸ್ಥಿತಿ ಏನಾಗ್ತದ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ರಿ. ಇಂದು ವಿಜ್ಞಾನಿಗಳು ಹೇಳ್ತಾರೆ, ಸೂರ್ಯ ಉದಯ ಆಗದೇ ಇದ್ರೆ, ಸೂರ್ಯನ ಬೆಳಕು, ಸೂರ್ಯನ ಕಿರಣ ಈ ಭೂಮಿಯ ಮೇಲೆ ಬೀಳದೇ ಇದ್ರೆ ವಾತಾವರಣ ಎಲ್ಲ ವಿಷಕಾರಿಯಾಗಿ ಆಗ್ತದ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಪ್ರತಿನಿತ್ಯವೂ ಕೂಡ ಸೂರ್ಯ ಅಸ್ತ ಆಗ್ತಾನ, ಮಾರನೇ ದಿವಸ ಆತ ಮತ್ತೆ ಉದಯ ಆಗ್ತಾನಂತ ಹೇಳಿ ತಿಳ್ಕೊಂಡು ಈ ಪ್ರಪಂಚದ ಪ್ರತಿಯೊಂದು ಚಟುವಟಿಕೆಗಳು ಬಹಳ ಚೆನ್ನಾಗಿಯೇ ನಡೀತಾವ. ಒಂದು ವೇಳೆ ಸೂರ್ಯ ಉದಯ ಆಗಲಿಲ್ಲ ಅಂತಂದ್ರೆ ಗಾಳಿ ವಿಷ ಆಗ್ತದ. ಯಾವಾಗ ಗಾಳಿ ವಿಷ ಆತೋ ಆವಾಗ ಮರ, ಗಿಡ, ಲತೆ, ಸಸ್ಯಗಳು ಅವು ಕೂಡ ಎಲ್ಲ ಸುಟ್ಟು ಬಿಡ್ತಾವ ಅಂತ ಹೇಳ್ತಾರೆ. ನಾವು ಕುಡಿತಕ್ಕಂಥ ನೀರು ಯಾಕೆ ಆರೋಗ್ಯಪೂರ್ಣವಾಗಿ ಅದ ಅಂತಂದ್ರೆ, ಹಗಲೊತ್ತು ಸೂರ್ಯನ ಬೆಳಕು ಆ ನೀರಿನ ಮೇಲೆ ಬೀಳುತ್ತದೆ, ರಾತ್ರಿ ಚಂದ್ರನ ಬೆಳಕು ಆ ನೀರಿನ ಮೇಲೆ ಬೀಳುತ್ತದೆ. ಸೂರ್ಯನ ಕಿರಣ ಮತ್ತು ಚಂದ್ರನ ಕಿರಣ ಆ ನೀರಿನ ಮೇಲೆ ಬೀಳೋಣದರಿಂದ ಆ ನೀರು ಬಹಳ ಆರೋಗ್ಯಪೂರ್ಣ. ಹಿಂದೆ ಎಲ್ಲ ಬಾವಿಯ ನೀರು, ಹೊಳೆಯ ನೀರು, ಕೆರೆಯ ನೀರೇ ಹೆಚ್ಚಿಗೆ ಉಪಯೋಗ ಮಾಡ್ತಿದ್ರು. ಈಗ ನಾವು ಬೋರಿನ ನೀರು ನಾವು ಡೈರೆಕ್ಟ್ ಉಪಯೋಗ ಮಾಡಿದ್ವಿ ಅಂತಂದ್ರೆ ಅದು ಆರೋಗ್ಯಕ್ಕೆ ಹಾನಿಕರವೇ. ಈ ಮೊಳಕಾಲು ಹಿಡಿಯೋದು, ಮೊಳಕಾಲು ಬೇನೆ, ಎಲುಬು ಸವಿಯುವುದು,
ಒಂದು ಹಿಂಗೆ ಶುರು ಆಗಿಬಿಡ್ತಾವ ಅಂತ ಹೇಳ್ತಾರೆ ಅವರು ವಿಜ್ಞಾನಿಗಳು. ಈ ಭೂಮಿಯ ಮೇಲಿರ್ತಕ್ಕಂಥ ಅದು ಸಸ್ಯ ರಾಶಿ ಆಗಿರ್ಬೋದು ಅಥವಾ ಈ ಜೀವ ಸಂಕುಲ ಆಗಿರ್ಬೋದು ಆರೋಗ್ಯಪೂರ್ಣವಾಗಿ ಇರಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಸೂರ್ಯನ ಕಿರಣಗಳ ಅವಶ್ಯಕತೆಯ ಪಾತ್ರ ಬಹಳ ದೊಡ್ಡದು. ಈಗ ನೋಡ್ರಿ, ನಾವು ಬಹಳ ದೊಡ್ಡದಿರ್ತೀವಿ, ರಾತ್ರಿ ವಿಶ್ರಾಂತಿ ತಗೊಳ್ತೀವಿ. ಯಾವಾಗ ಬೆಳಗಿನ ಜಾವ ಆಗ್ತದ, ಯಾವಾಗ ಸೂರ್ಯ ಉದಯ ಆಗ್ತಾನ, ಆವಾಗ ಗಿಡದಲ್ಲಿರ್ತಕ್ಕಂಥ ಹಕ್ಕಿ ಪಕ್ಷಿಗಳು ಚಿಲಿಪಿಲಿ ಚಿಲಿಪಿಲಿ ನಾದ ಮಾಡಕ್ಕೆ ಶುರು ಮಾಡ್ತವ, ಹಾಡಕ್ಕೆ ಶುರು ಮಾಡ್ತವ. ಯಾಕೆ? ಆನಂದ ಆಗ್ತದ. ಮಲ್ಕೊಂಡಿರ್ತಕ್ಕಂಥ ನಾವುಗಳು ಹೇಳ್ತೀವಿ. ಹೆಂಗೆ ಹೇಳ್ತೀವಿ ಅಂತಂದ್ರೆ ಅತ್ಯಂತ ಉತ್ಸಾಹದಿಂದ ಹೇಳ್ತೀವಿ, ಒಳ್ಳೆ ಲವಲವಿಕೆಯಿಂದ ಹೇಳ್ತೀವಿ. ಕಣ್ಣಿಗೆ ಈ ಪ್ರಕೃತಿ, ಈ ಪ್ರಪಂಚ ಬಹಳ ಸುಂದರವಾಗಿ ಕಾಣಿಸ್ತದ. ಯಾಕೆ? ಅಲ್ಲಿ ಸೂರ್ಯನ ಉದಯ ಆಗ್ಯದ. ಲೋಕದ ಚೇಷ್ಟೆಗೆ ರವಿ ಬೀಜ ಆದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಈ ಪ್ರಪಂಚದ ಪ್ರತಿಯೊಂದು ಸಚರಾಚರ ವಸ್ತುಗಳು ಅತ್ಯಂತ ಲವಲವಿಕೆಯಿಂದ ಇರಬೇಕಾಗಿತ್ತು, ಚೈತನ್ಯ ಪೂರ್ಣಕವಾಗಿ ಇರಬೇಕಾಗಿತ್ತು ಅಂತಂದ್ರೆ ಯಾವ ರೀತಿಯಾಗಿ ಸೂರ್ಯನ ಕಿರಣಗಳ ಅವಶ್ಯಕತೆ ಹೆಂಗದೋ, ಸೂರ್ಯನ ಉದಯದ ಅವಶ್ಯಕತೆ ಹೆಂಗದೋ ಹಂಗ ಏನದ ಅಂತಂದ್ರ ನಮ್ಮ ಒಳಗೂ ಕೂಡ ಸೂರ್ಯ ಇದ್ದಂಗ ಮನಸ್ಸು ಎಂಬತಕ್ಕಂಥದ್ದದ. ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಒಳಗ ಮನಸ್ಸು ಅನ್ನೋದು ಒಂದು ಇದ್ದಿದ್ದಿಲ್ಲ ಅಂತಂದ್ರ ಈ ಮನುಷ್ಯನಿಗೆ ಸುಖ ಮತ್ತು ದುಃಖದ ಅರಿವೇ ಆಗ್ತಿರಲಿಲ್ಲ. ಇದು ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಮನುಷ್ಯನಿಗೆ ಒಂದಿಷ್ಟು ಸುಖ ದುಃಖದ ಅನುಭವ ಆಗ್ಬೇಕಾಗಿತ್ತು ಅಂತಂದ್ರ ಏನು ಲೌಕಿಕದ ಮತ್ತು ಅಲೌಕಿಕದ ಅನುಭೂತಿ ಆಗ್ಬೇಕಾಗಿದ್ರು ಕೂಡ ಅಲ್ಲಿ ಮುಖ್ಯವಾಗಿ ಮನಸ್ಸು ಬೇಕೇ ಬೇಕು. ಈಗ ಕಣ್ಣು ಈ ವಸ್ತು ನೋಡ್ತದ, ಕಣ್ಣು ನೋಡ್ತದ, ಆನಂದ ಯಾತಕ್ಕಾಗ್ತದ? ಕಣ್ಣಿಗಾಗ್ತದೇನೋ ಆನಂದ, ಮನಸ್ಸಿಗಾಗ್ತದ. ಕಿವಿ ಏನೋ ನಾಲ್ಕು ಒಳ್ಳೆಯ ವಿಚಾರಗಳನ್ನು ಕೇಳ್ತದ, ಆನಂದ ಆಗೋದು ಕಿವಿಗೋ ಮನಸ್ಸಿಗೋ. ನಾಲ್ಗಿ ಏನೋ ಒಂದಿಷ್ಟು ರುಚಿ ನೋಡ್ತದ, ಬೇಕಾಗಿರ್ತಕ್ಕಂಥ ಒಳ್ಳೆಯ ಪದಾರ್ಥ ತಿಂತದ, ತೃಪ್ತಿ ಆಗೋದು ನಾಲಿಗೆಗೋ ಮನಸ್ಸಿಗೋ. ಒಂದು ಸುಗಂಧ ದ್ರವ್ಯ ಅದ, ಮೂಗು ವಾಸನೆ ನೋಡ್ತದ, ಆನಂದ ಆಗೋದು ಮೂಗಿಗೋ ಮನಸ್ಸಿಗೋ. ಹಂಗ ಒಂದು ಸ್ಪರ್ಶ, ಒಂದು ಬಹಳ ಮೆತ್ತನೆಯ ಅಥವಾ ಒಂದು ಒಳ್ಳೆಯ ಒಂದು ರೇಷ್ಮೆ ಬಟ್ಟೆ ಅಥವಾ ಕುತ್ನಿ ಬಟ್ಟೆ ಅದಂತ ಇಟ್ಕೊಳ್ರಿ. ಯಾವಾಗ ಈ ಚರ್ಮ ಅದಕ್ಕೆ ಸ್ಪರ್ಶ ಮಾಡ್ತದ, ಎಷ್ಟು ಮೃದು ಐತಲ್ಲ ಅಂತ ತಿಳ್ಕೊಂಡು ಆನಂದ ಆಗ್ತದ. ಆ ಮೃದುದ ಆನಂದ ಕೈಗಾಗ್ತದೋ ಮನಸ್ಸಿಗಾಗ್ತದೋ? ಅಲ್ಲಿ ಮನಸ್ಸೇ ಮೂಲ ಆದ ಪಂಚ ಇಂದ್ರಿಯಗಳೇನದಾವಲ್ಲ, ಪಂಚ ಜ್ಞಾನೇಂದ್ರಿಯ ಆಗಿರ್ಬಹುದು, ಪಂಚ ಕರ್ಮೇಂದ್ರಿಯಗಳಾಗಿರ್ಬಹುದು, ಇವು ಬಹಳ ಮುಖ್ಯ. ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದೊಂದು ಮನ. ಎಲ್ಲರಿಗೂ ಕೂಡ ಮನಸ್ಸು ಒಂದೇ ಕೊಟ್ಟಾನ ಪರಮಾತ್ಮ. ಆ ಮನಸ್ಸಿನ ಬಗ್ಗೆ ಒಂದಿಷ್ಟು ತಿಳುವಳಿಕೆ ನಮಗಿರ್ಬೇಕು ಅಂತಾರೆ ಶರಣರು. ಎನಗುಳ್ಳದೊಂದು ಮನ. ಎಲ್ಲರಿಗೂ ಕೊಟ್ಟಾನ ಇಲ್ರಿ ಅವ ಮನಸ್ಸು? ಅಥವಾ ನಮಗೂ ಕೊಟ್ಟಾನ ನಿಮಗೂ ಕೊಟ್ಟಿಲ್ಲ, ಅಥವಾ ನಿಮಗೂ ಕೊಟ್ಟಾನ ನಮಗೂ ಕೊಟ್ಟಿಲ್ಲ ಅಂತಲ್ಲ. ಪ್ರತಿಯೊಂದು ಜೀವಿಗೂ ಕೂಡ ಪರಮಾತ್ಮ ಮನಸ್ಸು ಅನ್ನೋದು ಕೊಟ್ಟಾನ. ಆದ್ರೆ ಆ ಮನಸ್ಸಿನ ಸ್ಥಿತಿ ಹೆಂಗದ, ಮನಸ್ಸಿನ ಇರುವು ಹೆಂಗದ ಅನ್ನೋದೇ ಬಹಳ ಅದ್ಭುತ. ಹೆಂಗದ ಮನಸ್ಸು ಅಂತಂದ್ರೆ ಬಹಳ ಚಂಚಲವಾಗಿ ಐತಿ ಅಂತ ಹೇಳಿ ಅಂತಿರ್ತಾರೆ ನೋಡ್ರಿ. ನಿಲ್ಲ ಏನ್ ಬಿಡ್ರಿ ಅಪ್ಪಾರ, ಆಕಿನ ಮನಸ್ಸು ಬಹಳ ಚಂಚಲ್ರಿ, ಇದ್ದಂಗೆ ಇರುವುದಿಲ್ರಿ, ಈಗಿದ್ದ ಮಾತು ಇನ್ನೊಂದು ಘಳಿಗೆಯಾಗಿರುವುದಿಲ್ರಿ, ಈಗಿದ್ದ ವಿಚಾರ ಮತ್ತೊಂದು ಘಳಿಗೆಯಾಗಿರುವುದಿಲ್ರಿ, ಆಕಿನ ಮನಸ್ಸ ಬಹಳ ಚಂಚಲ ಐತಿ ಅಂತಿರ್ತಾರೇನಿಲ್ಲ. ಯಾಕ್ರಿ ಬಾ? ಯಾಕ ಅಂತಂದ್ರೆ ಮನಸ್ಸಿನ ಸ್ವಭಾವವೇ ಚಂಚಲ ಚಂಚಲ ಚಂಚಲ.
ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ಭವದತ್ತ ಮುಖ ಮಾಡಿ ಸಾಗುತ್ತಿದೆ ನೋಡ ಅಂತಾರ ಷಣ್ಮುಖ ಶಿವಯೋಗಿಗಳು. ಮನಸ್ಸು ಹೆಂಗದ ಅಂತಂದ್ರ ಚಂಚಲ ಅದ. ಚಂಚಲ ಅಂತಂದ್ರೆ ನಮ್ಗೆ ಗೊತ್ತಾಗುದಿಲ್ರಿ. ಹೆಂಗ್ರಿ ಅಜ್ಜಾರ? ಮಂಗ್ಯ ಇದ್ದಂಗದ ಅಂದ್ರೆ ಬೇಗ ಗೊತ್ತಾಗ್ತದೆ. ಮಂಗ್ಯ ಒಂದ ಕಡೆ ಇರ್ತದೇನ್ರಿವ? ಒಂದು ಗಿಡದ ಮೇಲೆ ಅದ ಅಂತಂದ್ರೆ ಅದೇ ಗಿಡದಾಗಿರುವುದಿಲ್ಲ, ಅಥವಾ ಒಂದು ಟೊಂಗೆ ಮೇಲೆ ಅದ ಅಂತಂದ್ರೆ ಅದೇ ಟೊಂಗೆ ಮೇಲೆ ಇರೋದಿಲ್ಲ. ಹಂಗ ಒಂದು ಟೊಂಗೆಯಿಂದ ಇನ್ನೊಂದು ಟೊಂಗೆ, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೆಂಗ ಅದು ಜಿಕ್ಕೊಂತ 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 ಇರ್ತದೋ, ಮನಸ್ಸು ಕೂಡ ಮಂಗ್ಯ ಒಂದು ಜಗದಾಗ ಹೆಂಗ ಕುಂಡ್ರುದಿಲ್ಲೋ ಮನಸ್ಸು ಒಂದು ಜಗದಾಗ ಹಂಗ ಕುಂಡ್ರುವುದಿಲ್ಲ. ಯಾಕ? ಅದ್ರ ಸ್ವಭಾವವೇ ಚಂಚಲ. ಮನಸ್ಸಿನ ಸ್ವಭಾವ ಚಂಚಲವೂ ಹೌದು, ಮನಸ್ಸಿನ ಸ್ವಭಾವ ವೇಗವೂ ಹೌದು. ಎಷ್ಟು ವೇಗ? ಸೂರ್ಯನ ಬೆಳಕು ಈ ಭೂಮಿಗೆ ಬಂದು ತಲುಪಬೇಕಾಗಿತ್ತು ಅಂತಂದ್ರೆ ಒಂದು ಸೆಕೆಂಡಿಗೆ 3000 ಕಿಲೋಮೀಟರ್ದಷ್ಟು ವೇಗವಾಗಿ ಬರ್ತದಂತ ವಿಜ್ಞಾನಿಗಳು ಹೇಳ್ತಾರೆ. ಎಷ್ಟಪ್ಪ? ಒಂದು ಸೆಕೆಂಡಿಗೆ 3000 ಕಿಲೋಮೀಟರ್ದಷ್ಟು ವೇಗವಾಗಿ ಸೂರ್ಯನ ಬೆಳಕು ಈ ಭೂಮಿಗೆ ಬರ್ತದ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಆದ್ರೆ ಈ ಮನಸ್ಸೇನದಲ್ಲ, ಆ ಸೂರ್ಯನ ಕಿರಣಕ್ಕಿಂತಲೂ ವೇಗವಾಗಿ ಹೋಗ್ತಕ್ಕಂಥದ್ದು ಇದು ಮನಸ್ಸು. ಹೆಂಗೆ ಕೊಟ್ಟಿರ್ಬೇಕು ಆ ದೇವರ? ಹೆಂಗ್ರಿ ಅಪ್ಪ ಅವ್ರಂತ ನೀವು ವಿಚಾರ ಮಾಡಬಹುದು. ನಾವು ನಿಮ್ಮ ಅಜ್ಜಾರು, ನಮ್ಮ ಅಪ್ಪತ್ತೆಪ್ಪಜ್ಜಾರು, ನಾವೆಲ್ಲರೂ ಶಿವಯೋಗ ಮಂದಿರದಾಗ ಕಲಿತಕ್ಕಂಥ ಸಮಯದೊಳಗ ಆ ಮಲಪ್ರಭಾ ನದಿ ದಾಟಿ ಒಂದು ಗುಡ್ಡ ಅದು ಮುಂದೆ ಹಿಂಗೆ ಹೊಸೂರ್ಕಾದ ಹೋಗ್ತದ ಅದು ದಾರಿ. ಆ ಗುಡ್ಡದಾಗ ಈಗಲೂ ಕೂಡ ಒಂದು ಹೂವಾದ ಸಹಸ್ರದಳ ಮಲ್ಲಿಗೆ ಅಂತ ತಿಳ್ಕೊಂಡು ಒಂದು ಮಲ್ಲಿಗೆ ಹೂವಾದ ಬಹಳ ಆದ್ರೂ ಇಷ್ಟು ದಪ್ಪ ಇರ್ತದ. ಸಹಸ್ರದಳ ಅಂತ ಯಾಕೆ ಕರೀತಾರ ಅಂತಂದ್ರ ಆ ಹೂವಿನೊಳಗ ಎಷ್ಟು ದಳ ಅದಾವ? ಇಂಥವು ದಳ 1000 ದಳ ಅದಾವ. 1000 ದಳ ಇದ್ದ ಮಲ್ಲಿಗೆ ಹೂವಿಗೆ ಸಹಸ್ರದಳ ಮಲ್ಲಿಗೆ ಹೂವ ಅಂತ ಕರೀತಾರೆ. ಅದು ಅರಳುವಕ್ಕಿಂತ ಮುಂಚೆ ಮೊಗ್ಗಾಗಿ ಇರ್ತಕ್ಕಂಥ ಸಮಯದೊಳಗ ಎಷ್ಟು ದಪ್ಪ ಇರ್ತದ ಅಂತಂದ್ರೆ ಬಹಳ ಆದ್ರೆ ನಮ್ಮ ಹೆಬ್ಬಟ್ಟಿನಟ್ಟು ದಪ್ಪ ಇರ್ತದ. ಸುಮ್ಮನೆ ಕಲ್ಪನೆ ಮಾಡ್ಕೊಳ್ರಿ, ಒಂದು ಸಹಸ್ರದಳದ ಮಲ್ಲಿಗೆ ಹೂವ ಅದ, ಮೊಗ್ಗದ, ಇನ್ನೂ ಅರಳಿಲ್ಲ. ಒಂದು ಸೂಜಿ ತಗೊಂಡು ಆ ಮೊಗ್ಗಿನೊಳಗ ಹಿಂಗ ಸೂಜಿ ಹಿಂಗ ತಿವಿರಬೇಕು. ಆ ಸೂಜಿಯನ್ನು ಹಿಂಗ ನೀವು ತಿವಿದ್ರಿ ಅಂತಂದ್ರ ಈ ದಂಡೆಗಿಂದ ಈ ದಂಡೆಗೆ ಆ ಸೂಜಿ ಬರಾಕ ಸಮಯ ಎಷ್ಟು ತಗೊಳ್ತದ? 1 ಸೆಕೆಂಡು ಕೂಡ ತಗೊಳ್ಳೋದಿಲ್ಲ. ಅದು ಅಷ್ಟು ಬೇಗ ಬಂದ್ಬಿಡ್ತದೆ. ಯಾಕೆ? ಬಹಳ ಮೃದು ಇರ್ತದೆ. ವಿಚಾರ ಮಾಡ್ರಿ, ಆ ಮೊಗ್ಗಿನೊಳಗೆ ಎಷ್ಟು ದಳ ಅದಾವ? 1000 ದಳ ಅದಾವ. ಹಾಗಾದ್ರೆ ಆ ಸೂಜಿ ಒಂದೊಂದು ದಳದ ಒಳಗಿನಿಂದ ಎಷ್ಟು ಬೇಗ ಬಂದಿರಬೇಕು ವಿಚಾರ ಮಾಡ್ರಿ. ಅದಕ್ಕಿಂತಲೂ ವೇಗವಾಗಿ ಓಡ್ತಕ್ಕಂಥದ್ದು ಈ ಮನಸ್ಸ. ಹೋಗ್ಲಿ, ಆ ಮಲ್ಲಿಗೆ ಹೂವಿನ ಸುದ್ದಿ ಬಿಡ್ರಿ. ಇವ ನಿಮ್ಮ ತವ್ರ ಮನೆ ಯಾವೂರ? ಆಣಿ ಮಾಡಿ ಹೇಳ್ರಿ. ಇಲ್ಲದಿರೇನಿಗೆ ನೀವು ಶರೀರ ಅಟ್ಟೆ ಅದ, ಇಲ್ಲಿ ಮನಸ್ಸು ತವ್ರ ಮನೆಗೆ ಹೋಯ್ತು. ಇಷ್ಟು ವೇಗವಾಗಿ ಅದ ಈ ಮನಸ್ಸ. ಯಾರಾದರೂ ಬೆಂಗಳೂರು ನೋಡಿದವ್ರು, ಮುಂಬೈ ನೋಡಿದವ್ರು, ಹೈದರಾಬಾದ್ ನೋಡಿದವ್ರು, ಅಥವಾ ಇಲ್ಲಿ ಒಂದಿಷ್ಟು ಜನ ವಿದೇಶಕ್ಕೂ ಕೂಡ ಹೋದವ್ರು ಅದೇರಿ. ಸುಮ್ಮನೆ ನೆನಪು ಮಾಡ್ಕೊಂಡ್ರಿ, ಓಹೋ ನಾ ಇಲ್ಲಿ ಹೋಗಿದ್ದೆ. ಸುಮ್ಮನೆ ಒಂದು ಕ್ಷಣ ನೆನಪು ಮಾಡ್ಕೊಳ್ರಿ, ಮನಸ್ಸ ಅಲ್ಲಿ ಹೋಗೇ ಬಿಡ್ತು. ಅದಕ್ಕೆ ಇಲ್ಲಿ ಹೇಳ್ತಾರ ಚಂಚಲಂ ಹಿ ಮನ ಕೃಷ್ಣ. ಇದು ಚಂಚಲವೂ ಅದ, ವೇಗವಾಗಿಯೂ ಕೂಡ ಓಡ್ತದ. ಹೋಗ್ಲಿ, ವೇಗವಾಗಿ ಓಡಿದ್ರು ಓಡಲೆಕ್ಕ ಚಲೋದ ಕಡೆಗೆ ಓಡ್ತದೇನಿದು? ಏನ್ರಿವ? ನಾನು ನಿಮ್ಗೆ ಕೇಳಕತ್ತೀನಿ. ಏ ಹುಡುಗ್ರ, ಲೇ ತಮ್ಮಗಳೇ, ಮನಸ್ಸು ಏನಾದಲ್ಲ ಚಲೋದ ಕಡೆಗರೆ ಹೆಚ್ಚಿಗೆ ಓಡ್ತೈತೇನ್ರಿವ? ಇಲ್ಲ ಇಲ್ಲ. ಈಗ ನೋಡ್ರಿ, ನೀವು ನೆಲದ ಮೇಲೆ ನೀರು ಸುರುವ್ರಿ. ಆ ನೀರು ಯಾವ ಕಡೆಗೆ ಓಡ್ತದ? ಯಾವ ಕಡೆಗೆ ತೆಗ್ಗದ ಅದ್ರ ಕಡೆಗೆ ಅದು ನೀರು ಹೆಂಗೆ ಓಡ್ತದೋ
ಹಂಗ ಮನಸ್ಸಿನ ಸ್ವಭಾವನೂ ಕೂಡ ಯಾವ್ದು ಹೆಂಗದ ಅಂತಂದ್ರ ಇದು ಅಲೌಕಿಕದ ಕಡೆಗೆ ಓಡುವುದಿಲ್ಲ, ಬರೀ ಲೌಕಿಕದ ಕಡೆಗೆನೇ ಓಡ್ತದ. ಗಂಡ ಹೆಂಡತಿ ಮಕ್ಕಳು ಆಸ್ತಿ ಅಂತಸ್ತು ರೊಕ್ಕ ರೂಪಾಯಿ ಮಾಯಾ ಮೋಹ ಎಂಬತಕ್ಕಂಥ ಲೌಕಿಕದ ಕಡೆಗೆ ಇದು ಹೆಚ್ಚಿಗೆ ಓಡ್ತೈತೆ ಹೊರತು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಪಾಠ ಪ್ರವಚನ ಒಂದಿಷ್ಟು ಗುರುವಿನ ಉಪದೇಶ ಗುರು ಸೇವೆ ಶಿವಧ್ಯಾನ ಶಿವಪೂಜೆ ಇದ್ರ ಕಡೆ ಓಡುವುದು ಬಹಳ ಕಷ್ಟ, ಬಹಳ ಕಷ್ಟ. ಕ್ಷಣಿಕವಾಗಿರ್ತಕ್ಕಂಥ ಸುಖ ಯಾವುದು ಕೊಡ್ತದ ಅದ್ರ ಕಡೆ ಓಡ್ತಕ್ಕಂಥದ್ದು ಇದು ಮನಸ್ಸ. ಸುಮ್ಮನೆ ಒಂದು ಉದಾಹರಣೆ, ಈಗ ಇವತ್ತು ಶನಿವಾರ ಅಥವಾ ರವಿವಾರ ಐತಿ ಅಂತ ಇಟ್ಕೊಳ್ರಿ. ನಾವು ನೀವು ಕೂಡ ಎಲ್ಲಿಗೆ ಹೋಗೋನು? ಅಮೀನ್ಗಢದೊಳಗೆ ಸಂತಿ ಮಾಡಕ್ ಹೋಗೋನು. ಕೈಯಾಗ ಒಂದು ಬ್ಯಾಗ್ ತಗೊಳ್ಳೋನು, ಅಲ್ಲಿ ಕಾಯಿ ಪಲ್ಯ ಅದು ಇದು ವಸ್ತು ತಗೊಳಕ್ಕೆ ಒಂದಿಷ್ಟು ದುಡ್ಡು ತಗೊಳ್ಳೋನು. ತಗೊಂಡ್ರೆ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ರಿ, ಬಹಳ ಕಲ್ಪನೆ ಮಾಡ್ಕೊಳ್ಳೋದ್ರೊಳಗೆ ಬಹಳ ಆನಂದ ಅದ. ಸಂತಿ ಮಾಡಕ್ಕಂತ ನಾವು ನೀವು ಕೂಡ ಹೊಂಟೀವಿ. ಏನೇನು ಕಾಯಿಪಲ್ಯ ಬೇಕು ಕಾಯಿಪಲ್ಯ ತಗೊಂಡ್ವಿ, ಏನೇನು ಕಿರಾಣಿ ಸಾಮಾನು ಬೇಕಾಗಿದ್ದು ಕಿರಾಣಿ ಸಾಮಾನು ತಗೊಂಡ್ವಿ. ಮುಂದ ಹಣ್ಣಿನ ಮಾರ್ಕೆಟ್ ಅದ, ಹಣ್ಣು ತಗೋಬೇಕು ಅಂತ ತಿಳ್ಕೊಂಡು ಹಣ್ಣು ತಗೊಳಕಂತ ನಡೆದೀವಿ. ಅಲ್ಲಿ ಪಕ್ಕದಾಗ ಏನಾಗ್ಯದ ಅಂತಂದ್ರ ಒಂದು ಅಜ್ಜಿ ಒಂದು ಮುದುಕಿ ಮಿರ್ಚಿ ಭಜಿ ಮಾಡಾಕತ್ತೈತಿ. ಏನ್ ಮಾಡಾಕತ್ತೈತ್ರವ ಗೊತ್ತಲ್ಲ? ಮಿರ್ಚಿ ಭಜಿ ಅಂದ್ರೆ ಗೊತ್ತಾಗ್ತದಲ್ಲ? ಏನ್ರಪ್ಪ ಈ ಕಡೆ ಗೊತ್ತಾಗ್ತದಲ್ಲ? ಮಿರ್ಚಿ ಭಜಿ ಮಾಡಾಕತ್ತ. ದೇವ್ರ ಆಣಿ ಮಾಡಿ ಹೇಳ್ರಿ, ನೀವು ಮೊದಲು ಹಣ್ಣು ತೋತಿರೋ ಮಿರ್ಚಿ ಭಜಿ ತೋತಿರಿ? ಏನ್ರಿವ ತಂಗಿ, ಮಿರ್ಚಿ ಭಜಿನ ತೋತಿರಿ? ಆ ಮುದುಕಿ ಪರಿಸ್ಥಿತಿ ನೋಡ್ಬೇಕು, ಹಂಗ ಬೆವ್ರು ಇಳಿತಿರ್ತಾಳ, ಹಂಗ ಒರೆಸ್ಕೊತಿರ್ತಾಳ, ಅದು ಹಂಗ ಅದ ಕೈಲಿನೇ ಆ ಮೆಣಸಿನಕಾಯಿ ಕಡ್ಲಿ ಹಿಟ್ಟದೊಳಗ ತೊಯಿಸ್ತಿರ್ತಾಳ, ಹಂಗ ಬಿಡ್ತಿರ್ತಾಳ. ಸಾವಿರಾರು ಮಂದಿ ಓಡಾಡ್ತಿರ್ತಾರ, ಅವ್ರ ಮಣ್ಣಿನ ಕಾಲಿನ ಮಣ್ಣಿನ ಧೂಳೆಲ್ಲ ಹಾರಿ ಬಂದು ಅದರದಾಗ ಬೀಳ್ತದ. ಇದು ಸಂತ್ಯಾಗಿನ ಭಜಿ ಚಲೋ ಇರುವುದಿಲ್ಲ, ಎಣ್ಣೆ ಚಲೋ ಇರುವುದಿಲ್ಲ, ಬಟ್ಟೆ ಅದು ಏನದು ಹಿಟ್ಟು ಚಲೋ ಇರುವುದಿಲ್ಲ, ತಿಂದ್ರೆ ಆರೋಗ್ಯ ಕೆಡ್ತದ ಅಂತೇಳಿ ಗೊತ್ತಿದ್ರು ಸಹಿತ ನಾವು ತಗೊಳ್ಳೋದು ಏನು? ಹಣ್ಣಿನಕ್ಕಿಂತ ಮೊದಲ ಮಿರ್ಚಿ ಭಜಿನ. ಅದು ನಿಮ್ಮ ತಪ್ಪಲ್ಲ, ಮನಸ್ಸಿನ ತಪ್ಪ. ಯಾಕ ಅಂತಂದ್ರ ಮನಸ್ಸು ಏನು ಮಾಡ್ತದ ಅಂತಂದ್ರ ಇಂದ್ರಿಯಗಳು ಕ್ಷಣಿಕವಾಗಿರ್ತಕ್ಕಂಥ ಸುಖ ಯಾವುದು ಕೊಡ್ತಾವೋ ಅದ್ರ ಕಡೆಗೆ ಓಡ್ತಕ್ಕಂಥದ್ದು ಮನಸ್ಸು. ಇಲ್ಲಿ ಮೂಗ ಇದು ಘ್ರಾಣೇಂದ್ರಿಯ, ಅದಕ್ಕೆ ಸುಖ ಅನಿಸಿದ್ರೆ ಸಾಕು, ಅದು ಓಡಿಬಿಡ್ತದ. ಅದು ಮನಸ್ಸು ಮೊದಲು ಅದು ಬೇಕಾ ಅನಿಸ್ತದ. ಅದಕ್ಕೆ ಇಲ್ಲಿ ಲೋಕದ ಚೇಷ್ಟೆಗೆ ಮನ ಬೀಜವ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಹಾಗಾದ್ರೆ ಇದು ಮನಸ್ಸು ಕೆಟ್ಟ ಹೆಂಗ? ಮನಸ್ಸು ಕೆಟ್ಟ ಹೆಂಗ? ಕೆಟ್ಟದ ಕಡೆಗೆ ಓಡ್ತದ ಅಂದ ಬಳಕ ಈ ಮನಸ್ಸು ಕೆಟ್ಟ ಹೆಂಗ ಅಂತ ಹೇಳಿ ಕೇಳಿದ್ರ ಇಲ್ಲಿ ಜ್ಞಾನಿಗಳು ಹೇಳ್ತಾರ, ಮನಸ್ಸು ಕೆಟ್ಟ ಅಲ್ಲ, ಮನಸ್ಸು ಬಹಳ ಒಳ್ಳೆಯದು. ಆದ್ರೆ ಅದ್ರ ಸ್ವಭಾವ ಏನದ ಅಂತಂದ್ರ ಯಾವುದು ಆಕರ್ಷಣೆ ಇರ್ತದ ಅದ್ರ ಕಡೆಗೆ ಬಹಳ ವೇಗವಾಗಿ ಓಡುದು ಅದ್ರ ಸ್ವಭಾವ ಅದ. ಆದ್ರೆ ಅದನ್ನು ನಾವು ಏನ್ ಮಾಡ್ಬೇಕು ಅಂತಂದ್ರ ವೇಗವಾಗಿ ಲೌಕಿಕದ ಕಡೆಗೆ ಓಡ್ತಕ್ಕಂಥ ಮನಸ್ಸನ್ನ ನಮ್ಮ ಕಂಟ್ರೋಲ್ದಲ್ಲಿ ಇಟ್ಕೋಬೇಕು, ಆಧೀನದಲ್ಲಿ ಇಟ್ಕೊಳ್ಬೇಕು, ಅದನ್ನ ಸನ್ಮಾರ್ಗಕ್ಕೆ ಹರಿಸಬೇಕು. ಅದಕ್ಕೆ ನಿಜಗುಣ ಶಿವಯೋಗಿಗಳಂತ